ಹಾಯ್ ಆಲ್, ಬಿಸಿ ಬಿಸಿ ಮಟರ್ ಪುರಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಹಸಿ ಬಟಾಣಿಯನ್ನು ಸುಲ್ಲಿಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ನೀರೆಲ್ಲ ಇರಬಾರ್ದು. ಇದಕ್ಕೆ ನಾವು ಜೀರಿಗೆ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3 ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ತರಿಯಾಗಿ ಪೇಸ್ಟ್ ಈ ಥರ ಮಾಡ್ಕೋಬೇಕು. ಆದರೂ ಇದರಲ್ಲಿ ಮಾಯಿಶ್ಚರ್ ಇರುತ್ತೆ. ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಜೀರಿಗೆಯನ್ನು ಹಾಕೋಬೇಕು. ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಇವೆಲ್ಲವನ್ನು ಎಣ್ಣೆಯಲ್ಲೇ ಹಾಕ್ಕೋಬೇಕು. ಇದಾದ ತಕ್ಷಣ ಮಾಡಿಟ್ಕೊಂಡಿರುವ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಹುರಿಬೇಕು. ಡ್ರೈ ಆಗೋವರೆಗೂ ಚೆನ್ನಾಗಿ ಹುರಿಬೇಕು. ಒಂದು 2-3 ಮಿನಿಟ್ಸ್ ಹುರಿಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಾವು ಮಾಡ್ತಾ ಇರೋದು ಸ್ಟಫಿಂಗು, ಪುರಿ ಒಳಗಡೆ ಹಾಕ್ಕೊಳ್ಳುವಂಥದ್ದು ಸ್ಟಫಿಂಗ್. ಇವಾಗ ರೆಡಿ ಆಯಿತು ನೋಡಿ. ಎಲ್ಲ ಎಷ್ಟು ಡ್ರೈ ಆಗಿ ಬಂದಿದೆ. ಪುರಿ ಹಿಟ್ಟಿಗೆ 1 ಕಪ್ ಗೋಧಿ ಹಿಟ್ಟು, 1/4 ಕಪ್ಪು ರವೆ, ಬಾಂಬೆ ರವೆ ತೊಗೊಂಡಿದ್ದೀನಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಪುರಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಬೇಕು. ಈ ಪುರಿ ಹಿಟ್ಟನ್ನು 15-20 ನಿಮಿಷ ಹಾಗೆ ನೆನೆಯಲು ಬಿಡಬೇಕು. ಯಾಕಂದರೆ ನಾವು ರವೆ ಹಾಕಿದ್ದೀವಲ್ಲ, ರವೆಯಿಂದ ಸ್ವಲ್ಪ ನೆನಿಬೇಕದು. ಒಂದು 15-20 ನಿಮಿಷ ಆದಮೇಲೆ ಇವಾಗ ಪುರಿ ಮಾಡ್ಕೊಳ್ಳೋಣ. ಒಂದು 15-20 ನಿಮಿಷ ಆಗಿದೆ. ಪುರಿ ಈ ಥರ ಲಟ್ಟಿಸ್ಕೊಂಡು ನಾವು ಮಧ್ಯದಲ್ಲಿ ಸ್ಟಫಿಂಗನ್ನು ಹಾಕಿ ಈ ಥರ ರೌಂಡ್ ಮಾಡಿ ಚೆನ್ನಾಗಿ ಲಟ್ಟಿಸ್ಕೋಬೇಕು ಚೆನ್ನಾಗಿ. ಇವಾಗ ಎಣ್ಣೆ ಕಾದಿದೆ, ಇದನ್ನು ಎಣ್ಣೆಯಲ್ಲಿ ಹಾಕೋಣ. ಇವಾಗ ಪುರಿ ಆಗಿದೆ, ಕ್ರಿಸ್ಪಿಯಾಗಿ ಖಾರವಾಗಿ ಮಟರ್ ಪುರಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ ಇದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.